ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಅನ್ನು ನಿನ್ನೆ ದಾಖಲು ಮಾಡಿದ್ದಾರೆ. ಇದು ಗೊತ್ತಿರೋ ವಿಚಾರ. ಮೈಸೂರಲ್ಲಿ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಓಕೆ, ಈ ಎಫ್ಐಆರ್ ದಾಖಲು ಮಾಡೋದ ಮೇಲೆ ಬಿ ಜೆ ಪಿ ನಾಯಕರು ಒಂದಷ್ಟು ಹೇಳಿಕೆಗಳನ್ನು ಒಂದೊಂದು ಕಡೆಗಳಲ್ಲಿ ಕೊಡ್ತಾ ಇದ್ದಾರೆ. ಏನು ಅಂತಂದರೆ ಹೋರಾಟ ಕೂಡ ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವ್ರ ಮೇಲೆ ಎಫ್ಐಆರ್ ಆಗಿದೆ, ಕೇಸ್ ಆಗಿದೆ, ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು, ಅಂದರೆ ಸೀಟಿಂದ ಕೆಳಗಿಳಿಬೇಕು ಅಂತ ಅಂದ್ಕೊಂಡು ಒಂದಷ್ಟು ಹೋರಾಟವನ್ನು ಮಾಡ್ತಾನೂ ಇದ್ದಾರೆ ಬಿ ಜೆ ಪಿ ನಾಯಕರು. ಈ ಹೋರಾಟದ ತಾರ್ಕಿಕ ಅಂತ್ಯ ಹೌದಪ್ಪ, ಕರೆಕ್ಟು. ಈಗ ಬಿ ಜೆ ಪಿ ನಾಯಕರು ಹೇಳಿದ ಹಾಗೇ ಎಫ್ಐಆರ್ ದಾಖಲಾಗಿದೆ ಸಿದ್ದರಾಮಯ್ಯನ ಮೇಲೆ, ಅವ್ರು ಕೆಳಗಿಳಿಬೇಕು, ಸೀಟಿಂದ ಇಳಿಬೇಕು ಅಂತೇಳಿ ಹೇಳ್ತಾರಲ್ಲ, ಕರೆಕ್ಟ್. ಈಗ ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ದಾಖಲನ್ನು ಕೆಳಗಿಳಿದ್ರೆ ಇದು ತಾರ್ಕಿಕ ಅಂತ್ಯ ಎಲ್ಲಿ ಹೋಗಬಹುದು, ಯಾರ್ಯಾರ ಮನೆ ಬಾಗಿಲು ತಟ್ಟಬಹುದು ಅನ್ನೋ ಕನಿಷ್ಠ ಜ್ಞಾನ ಆದರೂ ಬಿ ಜೆ ಪಿ ನಾಯಕರಿಗಿರಬೇಕಾಗತ್ತೆ. ಇದೆಯಾ ಹಾಗಾದರೆ ಹೇಳುವಾಗ? ಯಾಕೆಂದರೆ ನಾವು ಇಲ್ಲಿ ನಿಂತ್ಕೊಂಡು ಗಾಜಿನ ಮನೆಗೆ ಕಲ್ಲು ಹೊಡಿಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ಗಾಜಿನ ಬಗ್ಗೆನೂ ಕೂಡ, ಅಥವಾ ನಾವು ಮನೆ ಕಟ್ಟಿರುವಾಗ ಹಾಕಿರುವಂಥ ಗಾಜಿನ ಬಗ್ಗೆನೂ ಆಲೋಚನೆ ಮಾಡಬೇಕಾಗತ್ತೆ. ಹಾಗೆ ಬಿ ಜೆ ಪಿ ನಾಯಕರು ಅಂದ್ಕೊಂಡಂಗಿಲ್ಲ. ತಮ್ಮ ಹೋರಾಟದ ಪರಿಣಾಮ ಏನಾಗಬಹುದು ಅಂತ ಇವರಿಗೆ ಸರಿಯಾಗಿ ಗೊತ್ತಾಗದೇ ಇದ್ದರೆ ಇವರೆಲ್ಲರೂ ಕೂಡಿ ಸಿದ್ದರಾಮಯ್ಯನವರ ಕಾಲು ಹಿಡಿತಾರೆ. ಒಂದು ವೇಳೆ ಗೊತ್ತಾಗ್ಬಿಟ್ರೆ ಇದು ನಮ್ಮ ಬುಡಕ್ಕೆ ಬಂದುಬಿಡುತ್ತೆ ಇದು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಆವಾಗ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕಾಲು ಹಿಡಿತಾರೆ, ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಡಿ ಅಂತ ಬೇಡ್ಕೋಬೇಕಂತ ಪರಿಸ್ಥಿತಿ ಬರುತ್ತೆ ಬಿ ಜೆ ಪಿ ನಾಯಕರಿಗೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ನೀಟಾಗಿ ಹೇಳ್ತಾ ಹೋಗ್ತೀನಿ, ಕೇಳಿ. ಏನಾಗಿದೆ ಅಂದರೆ, ಒಂದು ಎಫ್ಐಆರ್ ಆಗಿರೋ ಕಾರಣಕ್ಕೆ ಓಕೆ ಗೊತ್ತಿಲ್ಲ, ಇನ್ನು ವಿಚಾರಣೆ ಮಾಡಿದ್ದಾರೆ, SIT ಕೊಟ್ಟಿದ್ದಾರೆ, ಒಂದು ವಿಶೇಷ ಈಗ ಲೋಕಾಯುಕ್ತ ವಿಚಾರಣೆ ಆಗ್ತಾ ಇದೆ. ಅದಾದ ನಂತರ ಆರೋಪ ಸಾಬೀತಾದರೆ ರಾಜೀನಾಮೆ ಕೊಡಬಹುದು. ನಾನಿಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅಂತ ಮಾತಾಡ್ತಾ ಇಲ್ಲ, ಇರುವಂಥ ವಿಚಾರ ಇಲ್ಲಿವರೆಗೂ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಎಫ್ಐಆರ್ ಆಗಿರುವಂತಹ ಕಾರಣಕ್ಕೇ ರಾಜೀನಾಮೆ ಕೊಡಬೇಕು ಅಂತ ಏನಾದರೂ ಆ ಮಾನದಂಡವನ್ನು ಉಪಯೋಗಿಸಿದರೆ, ಕೇವಲ ಇಲ್ಲಿ ಸಿದ್ದರಾಮಯ್ಯನವ್ರು ಮಾತ್ರ ಅಲ್ಲ ಎಫ್ಐಆರ್ ಆಗಿರೋದು, ಎಷ್ಟು ರಾಜಕಾರಣಿ ಮೇಲಾಗಿಲ್ಲ ನೋಡೋಣ. ಈಗ ನೋಡಿ, ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಏನಿಲ್ಲ ಅಂದರೂ ಒಂದು 23ರಿಂದ 24 25 ಜನ ಸಚಿವರು, ಈಗ ಇರುವಂತಹ ಪ್ರೆಸೆಂಟ್ ಇರುವಂಥ ಸಚಿವರು ರಾಜೀನಾಮೆ ನೀಡಬೇಕಾಗತ್ತೆ. ಅಂದರೆ ಇಲ್ಲಿ ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾ ಇರೋದ್ರಿಂದ, ಸಿದ್ದರಾಮಯ್ಯನವ್ರನ್ನ ಇಳಿಬೇಕು ಅಂತ ಹೇಳ್ತಾ ಇರೋದ್ರಿಂದ, ಇಲ್ಲಿ ಬಿ ಜೆ ಪಿ ನಾಯಕರು ಹೇಳುವಂಥ ಮಾತಿಗೆ ಎಷ್ಟು ಹಾಗಾದರೆ ಅವರು ಕೂಡ ಇದನ್ನು ಅನುಸರಿಸ್ತಾರೆ ಅನ್ನೋದು ನೋಡಬೇಕಲ್ವಾ. ಹಾಗಾಗಿ ಇವರಲ್ಲಿ ಯಾರೆಲ್ಲ ನೋಡಿ, ಸುಮ್ಮನೆ ನಾನು ಇಲ್ಲಿ ಕೆಲವೊಂದು ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರ್ಯಾರ್ದು ಅಂತ ನೋಡಿ. ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ, ಅವರು ಆರ್ಥಿಕ ಸಚಿವರಾಗಿದ್ದಂಥವರು. ಕುಮಾರಸ್ವಾಮಿಯವರು ಇದ್ದಾರೆ, ಹಿಂದೆ CM ಆಗಿದ್ದಂಥವರು. ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಅವರು ಕೂಡ ಈಗ MP ಆಯಿತಾ. ಇನ್ನು V ಸೋಮಣ್ಣ, ಮತ್ತು ಬಂಡಿ ಸಂಜಯ್, ಹಾಗೆ ಸುರೇಶ್ ಗೋಪಿ, ಹಾಗೆ ಜೋಯಲ್ ವರಮ್, ಇವರೆಲ್ಲ ಇದ್ದಾರೆ. ಓಕೆ, ಇವರೆಲ್ಲರ ಮೇಲೂ ಕೂಡ ಕೇಸಿದೆ. ಅದಕ್ಕೆ ಡೀಟೇಲ್ಸ್ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ನಿಮಗೆ, ಆಯಿತಾ. ಇವರಲ್ಲಿ ಕೆಲವರು ಚುನಾವಣಾ ಕಾಲದಲ್ಲಿ, ಚುನಾವಣಾ ಟೈಮಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂಥ, ಈಗ ಯಾರೇ ಚುನಾವಣಾ ಅಭ್ಯರ್ಥಿ ಆದರೂ ಅವರು ತಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಇದೆಯಾ ಇಲ್ವಾ ಅನ್ನೋದನ್ನು ಚುನಾವಣಾ ಆಯೋಗಕ್ಕೆ ಹೇಳ್ಕೋಬೇಕಾಗತ್ತೆ. ಅಂದರೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಆ ಸಂದರ್ಭದಲ್ಲಿ ಅವರು ತಮ್ಮ ಮೇಲೆ ಎಲ್ಲಿ ಆರೋಪ ಇದೆ ಅಥವಾ ಪ್ರಕರಣ ದಾಖಲಾಗಿದೆ ಅನ್ನೋದು ಹೇಳಬೇಕು. ತಮ್ಮ ವಿರುದ್ಧದ ಅಪರಾಧ ಪ್ರಕರಣಗಳನ್ನು ಇವರೆಲ್ಲರೂ ಒಪ್ಕೊಂಡಿದ್ದಾರೆ. ಹೌದು, ನಮ್ಮ ಮೇಲೆ FIR ಆಗಿದೆ ಅನ್ನೋದನ್ನು ಒಪ್ಕೋತಾರೆ ಇವರೆಲ್ಲರೂ ಕೂಡ. ಹಾಗಾಗಿ ಇಲ್ಲಿ ಇನ್ನೊಂದು ಕಡೆ ನೋಡೋದಾದರೆ, ಕುಮಾರಸ್ವಾಮಿಯವರಿಗೆ ಇದೆಲ್ಲ ಗೊತ್ತಿದೆ, ಈ ವಿಚಾರಗಳು ಗೊತ್ತಿದೆ. ಯಾಕೆ ಅಂತಂದರೆ ಅಲ್ಲಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ, ನಾನು ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೇಳೋದಿಲ್ಲಪ್ಪ ಅಂತ ಹೇಳಿದ್ದಾರೆ. ಯಾಕಂದರೆ ಇವ್ರ ಮೇಲೂ ಇದೆ, ಅವ್ರ ಮೇಲೂ ಇದೆ, ಅದು ಸಹಜ ಅನ್ನುವಂಥದ್ದು ಕುಮಾರಸ್ವಾಮಿಯವ್ರಿಗೆ ಗೊತ್ತಿದೆ. ಹಾಗಾಗಿ ಒಂದು ಜಾಣ ಉತ್ತರ ಕುಮಾರಸ್ವಾಮಿಯವರು ಅಲ್ಲಿ ಕೊಟ್ಟಿದ್ದಾರೆ. ಯಾಕವರ ಈ ರೀತಿಯಾದ ಒಂದು ರೀತಿಯ ಔದಾರತೆ ಸಿದ್ದರಾಮಯ್ಯನವರ ಮೇಲೆ ತೋರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗತ್ತೆ. ಇರಲಿ, ಅದು ಒಂದು ಕಡೆ ಇರಲಿ. ಇಲ್ಲಿ ಇವ್ರ ವಿರುದ್ಧ ಲೋಕಾಯುಕ್ತ ಪೊಲೀಸರೇನು FIR ಮಾಡಿದಾರಲ್ಲ, ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕೇವಲ FIR ಅಲ್ಲ, ಆರೋಪ ಪಟ್ಟಿನೂ ಸಲ್ಲಿಸಿ ಆಗಿದೆ. FIR ಇಲ್ಲದ ವ್ಯಕ್ತಿಯನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ, ಅಂದರೆ ಈ ರಾಜಕೀಯ ಕ್ಷೇತ್ರಗಳಲ್ಲಿ ನಾವು ಹುಡ್ಕೋದು ಭಾಳ ಕಷ್ಟ. ನೀವೇ ಹುಡ್ಕೋಬಹುದು, ಬೇಕಿದ್ರೆ ಯಾರಾದರೂ ಒಬ್ಬರು ಆರೋಪ ಇಲ್ಲದಿರುವಂಥ ವ್ಯಕ್ತಿಯನ್ನು ಹುಡ್ಕೊಂಡು ಕರ್ಕೊಂಡು ಬನ್ನಿ ನೋಡೋಣ ಅಲ್ವಾ. ಎಲ್ಲಿ ಆದರೂ ನೀವು ಸ್ವಲ್ಪ ನಿಮ್ಗೆ
ಹುಡುಕಬೇಕು, ಹೌದಾ ನೋಡೇ ಬಿಡೋಣ ಅಂತ ಹೇಳಿ ನೀವೇನಾದ್ರು ಹುಡುಕಬೇಕು ಅಂತಿದ್ರೆ, ನಿಮಗೆ ತಾಳ್ಮೆ ಇದ್ದರೆ, ಸಹನೆ ಇದ್ದರೆ, ಇಲ್ಲ ಹುಡುಕುವಂತಹ ಒಂದು ಪರಿಶ್ರಮ ನೀವು ಮಾಡ್ತೀರಿ ಅಂತಿದ್ರೆ, ನಿಮ್ಮೊಂದು ವೆಬ್ಸೈಟ್ ಹೇಳ್ತೀನಿ ನಾನು, ಅಲ್ಲಿ ನೀವು ಹುಡ್ಕೋಬಹುದು. ADR ಅಂತ ಹೇಳ್ತಾರೆ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ಅಂತ ಇರುತ್ತೆ, ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋಗಿ ಅಲ್ಲೊಂದು ಸಲ ನೋಡ್ಕೊಳ್ಳಿ. ಯಾರಾದರೂ ರಾಜಕಾರಣಿಗಳ ಹೆಸರು ಹಾಕಿ ಅವ್ರ ಮೇಲೆ FIR ಇದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಅಲ್ವೋ. ಈಗ 2024 ಲೋಕಸಭೆ ಚುನಾವಣೆ ಏನಾಯಿತು ಮೊನ್ನೆ, ಅದರಲ್ಲಿ ಆಯ್ಕೆಯಾಗಿರುವಂಥ 543 ಜನ ಏನಿದ್ದಾರೆ, ಆ 543 ಸಂಸದರಿಗೆ ಏನಿಲ್ಲ ಅಂದರೂ 251 ಜನ ಸಂಸದರ ಮೇಲೆ, ಅಂದರೆ ಎಷ್ಟಾಗತ್ತೆ 543ರಲ್ಲಿ 251 ಅಂತಂದರೆ 41% ಆಗುತ್ತೆ. ಅಂದರೆ ಸಂಸದರ 41% ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಇದೆ. ಇವರಲ್ಲಿ 131 ಸಂಸದರ ವಿರುದ್ಧ ಕೊಲೆ, ಅತ್ಯಾಚಾರ, ಸುಲಿಗೆ, ಅಪಹರಣ, ಇಂತಹ ಘೋರ ಪ್ರಕರಣಗಳಿವೆ. ಇದೇನು ಕಮ್ಮಿ ಆದದ್ದಲ್ಲ, ಅಂತಹ ದೊಡ್ಡದಿದೆ. ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆಯವರ ವಿರುದ್ಧ ಭಾರತೀಯ ದಂಡ ಸಮಿತಿಯಡಿ ಈಗಾಗಲೇ ದಾಖಲಾಗಿರುವಂತಹ 4 ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಮತ್ತು ಇತರ ಇನ್ನೂ ಬೇರೆ ಬೇರೆ ಪ್ರಕರಣಗಳಿದೆ. 4 ಮಾತ್ರ ಗಂಭೀರ ಪ್ರಕರಣ, ಇನ್ನು ಸಣ್ಣ ಪುಟ್ಟ ಪ್ರಕರಣಗಳು ಬೇರೆ ಬೇರೆ ಇದೆ. ಮತ್ತು ಇನ್ನೊಬ್ಬರು ಇದ್ದಾರೆ, ವಿ ಸೋಮಣ್ಣ, ನಾನು ಆಗಲೇ ಹೇಳಿದೆ, ಅವ್ರ ಹತ್ರ ಅಲ್ಲಿಯೂ ಕೂಡ IPC ಸೆಕ್ಷನ್ ಅಡಿ ಒಂದು ಪ್ರಕರಣ ದಾಖಲಾಗಿದೆ, ಗಂಭೀರ ಪ್ರಕರಣ. ಇವ್ರ ಜೊತೆಗೆ BY ರಾಘವೇಂದ್ರ, PC ಮೋಹನ್, ಇವರೆಲ್ಲರ ವಿರುದ್ಧ ಕೂಡ ಇದೆ. ಎಲ್ಲ ಆಲ್ಮೋಸ್ಟ್ ನಾನು ಆಗಲೇ ಹೇಳಿದಾಗೆ 41% MP ಗಳ ವಿರುದ್ಧ ಇದೆ, ಕ್ರಿಮಿನಲ್ ಅಪರಾಧ ಪ್ರಕರಣ ಇದೆ. ಮತ್ತು ಈಗ ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಏನಿದ್ದಾರೆ, ಅವರು ಕೂಡ ಮತ್ತು ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಅವ್ರ ಹೆಸರು ಬಿಟ್ಟಿದ್ದೆ. ಅವರ ವಿರುದ್ಧವೂ ಕೂಡ, ಅವರು ಮೋದಿ ಸಂಪುಟದಲ್ಲೇ ಸಚಿವರಾಗಿದ್ದಂಥವರು, ಅವರು ಕೂಡ ಅಲ್ಲಿ ಅವ್ರ ವಿರುದ್ಧನೂ ಆ ಲೊಟ್ಟಗೊಳ್ಳೆ ಹಳ್ಳಿಯ ಭೂಮಿ ಸಂಬಂಧಪಟ್ಟ ಡಿನೋಟಿಫಿಕೇಷನ್ ಪ್ರಕರಣ ಏನಿದೆಯಲ್ಲ, ಆ ಪ್ರಕರಣದ ಒಂದು FIR ಕೂಡ ಸದಾನಂದ ಗೌಡರ ವಿರುದ್ಧ ಇದೆ. ಇದೆಲ್ಲ ಇದೆ. ಈ ಸಣ್ಣವ್ರನ್ನ ಬಿಡೋಣ, ಇನ್ನು ದೊಡ್ಡವ್ರನ್ನ ನೋಡೋದಾದರೆ ನಾವು 2014ರಲ್ಲಿ ನರೇಂದ್ರ ಮೋದಿಯವರ ಬಲಗೈ ಬಂಟ ಅಂತ, ಅಥವಾ ಚುನಾವಣಾ ಚಾಣಕ್ಯ ಅಂತ ಏನು ಕರಿತೀವಿ, ಅಂತಹ ಅಮಿತ್ ಶಾ ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅವರು ತ್ರಿವಳಿ ಹತ್ಯೆ ಆರೋಪಿಯಾಗಿದ್ದರು. ತ್ರಿವಳಿ ಹತ್ಯೆಯ ಆರೋಪಿಯಾಗಿದ್ದರು ಯಾರು? ಅಮಿತ್ ಶಾ ಅವರು. ಆ ಸಂದರ್ಭದಲ್ಲಿ ಕುಖ್ಯಾತ ರೌಡಿ ಸೊಹರಾಬುದ್ದೀನ್ ಅವನ ಹೆಂಡತಿ ಹಾಗೂ ಬೆಂಬಲಿಗನೊಬ್ಬನ ಪೊಲೀಸ್ ಎನ್ಕೌಂಟರ್ ಪ್ರಕರಣದಲ್ಲಿ ಅವರ ಮೇಲೆ ಅಮಿತ್ ಶಾ ಮೇಲೆ ಹತ್ಯೆ ಆರೋಪ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂಥ CBI ಅದೇ ವರ್ಷದ ಡಿಸೆಂಬರ್ನಲ್ಲಿ ಶಹಾ ವಿರುದ್ಧ, ಅಂದರೆ ಅಮಿತ್ ಶಾ ವಿರುದ್ಧ ಆರೋಪಗಳನ್ನು ಕೈಬಿಡುತ್ತೆ. ಆಯಿತಾ? ಇದರ ಅರ್ಥ ಕೇವಲ BJP ನಾಯಕರ ವಿರುದ್ಧ ಮಾತ್ರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿಲ್ಲ ಅಂತಲ್ಲ. ಕಾಂಗ್ರೆಸ್ ನಾಯಕರ ರಾಹುಲ್ ಗಾಂಧಿ, ಶಶಿ ತರೂರು, ಇವರೆಲ್ಲರ ಕಾಂಗ್ರೆಸ್ ಸಂಸದರ ವಿರುದ್ಧವೂ ಪ್ರಕರಣ ಇದೆ. ಕೇವಲ ನಾನು BJP ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ BJPಯವರು ಇಲ್ಲಿ ಆರೋಪ ಮಾಡಿರೋದ್ರಿಂದ BJP ಹೆಸರುಗಳನ್ನು ತಗೋಬೇಕಾಯಿತು. ಇಲ್ಲಿ ಕೇವಲ BJP ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧನೂ ಇದೆ, ಶಶಿ ತರೂರ್ ವಿರುದ್ಧನೂ ಇದೆ. ಹೀಗೆ ಅನೇಕ ನಾಯಕರ ವಿರುದ್ಧ ರಾಜಕೀಯದಲ್ಲಿ ಇಂಥ ಪ್ರಕರಣಗಳು ದಾಖಲಾಗದಿರುವಂಥ ಪ್ರಕರಣ ಸಿಗೋದು ಭಾಳ ಕಮ್ಮಿ. ಹಾಗಾಗಿ ನಾವು ಆರೋಪ ಮಾಡುವಾಗ, ನಾವು ಗಾಜಿನ ಮನೆ ನಿಂತ್ಕೊಂಡು ಎದುರುಗಡೆ ಗಾಜಿನ ಮನೆಗೆ ಕಲ್ಲು ಹೊಡೆಯುವಾಗ ಆಲೋಚನೆ ಮಾಡಿ ಕಲ್ಲು ಹೊಡಿಬೇಕು ಅನ್ನೋದನ್ನು BJP ನಾಯಕರು, ಕಾಂಗ್ರೆಸ್ ನಾಯಕರು ಇಬ್ಬರೂ ಅರ್ಥ ಮಾಡ್ಕೋಬೇಕು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.